ರೆಕಾರ್ಡಿಂಗ್ ಮಾಡ್ತಾಯಿದ್ರೆ ಆಫ್ ಮಾಡ್ತಾ ಇದ್ದೀವಿ ಇವೆಲ್ಲ ಉದ್ದಾರ ಆಗಲ್ಲ ಇವೆಲ್ಲ. ನಮ್ಮಿಬ್ರಿಗೆ ಮತ್ತೆ ನಿನಗೆ ಒಂದು 45ರಿಂದ ಎಲ್ಲ ಮತ್ತೆ ಒಂದು 65ರಿಂದ 69 ಆಗಿದೆಯಾ? ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್ಸ್. ನಾನು ನಿಮ್ಮ ಪ್ರತಿಗೌಡರು. ಸೊ ಇವತ್ತು ಬೆಳಗ್ಗೆ ಆ್ಯಸ್ ಯೂಸಲ್ ಸಕ್ಕತ್ತಾಗಿ ರೆಡಿ ಆಗಿದ್ದೀನಿ. ಯಾಕಂದರೆ ಸಿಂಪಲಾಗಿ ರೆಡಿ ಆಗ್ತೀನಿ. ನಾವು ಸಕ್ಕತ್ತಾಗೆಲ್ಲ ಸುಮ್ಮನೆ ಪೌಡ್ರು ಕ್ರೀಮ್ ಎಲ್ಲ ಹಾಕೊಂಡು ರೆಡಿ ಆಗಲ್ಲ, ಆರಾಮಾಗಿರ್ತೀವಿ. ನ್ಯಾಚುರಲ್ ಬ್ಯೂಟಿ. ಸೊ ನಿಮಗೊಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ನೆನಪಿದೆ ಇಲ್ವೋ ಗೊತ್ತಿಲ್ಲ, ನೋಡಿದ್ದೀರಾ ಇಲ್ವೋ ಗೊತ್ತಿಲ್ಲ ಪ್ರಾಪರಾಗೆ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಮ್ಮ ಸೀನಿಯರ್ದೊಬ್ರದ್ದು ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಸ್ವಲ್ಪ ಜೀವದ ಮೇಲೆ ಭಯ ಬಂದುಬಿಟ್ಟು ಆಕ್ಸೋರ್ಗೆ ಡೀರಿಂಗ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಅವ್ರದ್ದು ಆಕ್ಸಿಡೆಂಟ್ ಫೋಟೋಸ್ ಬಂತು ನಮಗೆ, ಲೈಕ್ ಅನ್ಅಫಿಷಿಯಲಾಗೆ. ಅದಲ್ಲಿ ತೆಗೆದು ನೋಡಿದಾಗ ಮೈಗೆ ಒಂದೇನು ಸ್ಕ್ರ್ಯಾಚ್ ಇಲ್ಲ ಅಪ್ಪನಿಗೆ, ಆ ಬ್ರೋಗೆ ಏನಿದೆ ತಲೆಗೆ ಏಟಾಗಿದೆ. ಹೆಲ್ಮೆಟ್ ಅದು ಯಾವುದೋ ಲೋಕಲ್ ಹಾಕಿದ್ದಾರೆ. ಸೊ ಹೋಗಿ ಅದು ಏನಾಗಿದೆ, ಟ್ರಕ್ಕಿಗೆ ಗುದ್ದಿದ್ದಾರೆ. ಟ್ರಕ್ಕಿದ ತಕ್ಷಣ ಹಿಂದೆ ಆಪೋಸಿಟ್ ಹಿಂಗೆ ಬಿದ್ದಿರೋದೆ ತಲೆಗೆ ಏಟಾಗಿದೆ. ಸೊ ಅದಾದಾಗಿಂದ ನೋ ಕಾಂಪ್ರಮೈಸ್ ಇನ್ ಸೇಫ್ಟಿ ಅನಿಸ್ತು. ಸೊ ಏನಾಗಲ್ಲ, ಆಕ್ಸಿಡೆಂಟ್ ಡೆಲ್ಲಿ ತೊಗೊಳೋಣ, ಬಂಡವಾಳ ಹಾಕ್ಬಿಟ್ಟು ಮನೇಲಿ ಸುಮ್ಮನೆ ಇರೋಕ್ಕಾಗತ್ತಾ. ಸೊ ಅದಕ್ಕೆ ಇವಾಗ ರೂಮ್ಗೆ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಬರ್ರಿ, ಒಂದವೇ ನಮ್ಮ ಡೊಮೇಲ್ ಸಿಗ್ತೀನಿ. ಬಾಯ್ಸ್, ಇವತ್ತು ಆಕ್ಸಾರ್ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಬರುತ್ತೆ ಅನ್ನೋ ಆ್ಯಂಗಲ್ ಗೊತ್ತಿಲ್ಲ, ಯಾಕಂದರೆ ಜೀವನ ಮೇಲೆ ಭಯ ಬಂದುಬಿಟ್ಟಿದೆ. ಬಾಯ್. ಕಾಲೇಜಿಗೆ ಹೊರಟೆ, ಇಲ್ಲಿಂದ ಸ್ಲೋಕ್ ಹೋಗು ಅನ್ನುತ್ತೆ ನಮ್ಮಮ್ಮ. ನನಗಾದ್ರೆ ಇಲ್ಲಿಂಗೆ ಸ್ಪೀಡ್ ಹೋಗೋದೆ ನನಗೆ ಮಜಾ. ಬರ್ರಿ, ಟೈಮಿಗೆ 8 ಗಂಟೆ ಆಗೋಗಿದೆ ಆಲ್ರೆಡಿ. ಅಲ್ಲಿ ಕರೆಕ್ಟಾಗಿ 8:30 ನಾನು ಕಾಲೇಜಿಗೆ ರೀಚ್ ಆಗ್ತೀನಿ. ಸ್ವಲ್ಪ ಇವತ್ತು ಬೇಗನೆ ಹೋಗೋಣ, ಕೂಲಾಗಿ ಹೋಗೋಕ್ಕಾಗಲ್ಲ. ನೋಡುವ. RX ಸೂನ್ ಬಾಯ್ಸ್. RX ರಿವ್ಯೂ ಬರುತ್ತೆ ನನ್ನ ಚಾನಲಲ್ಲಿ. ಮಾತಾಡಾಗಿದೆ RX ಕ್ಯಾಪ್ಟನ್, ಇವರಲ್ಲ ಬೇರೆಯವ್ರದ್ದು. ನನ್ನ ಫ್ರೆಂಡ್ ಹತ್ರ ಇದೆ ಅಂತೆ. ಸೊ ಕಮೆಂಟ್ ಹಾಕಿದ್ದೆ ನಾನು ನೋಡಿ, ಬ್ರೋ ನನ್ನ ಹತ್ರ ಇದೆ, ನನ್ನ ಫ್ರೆಂಡ್ ಹತ್ರ ಇದೆ, ಬಾ ಮಾಡೋಣ ಅಂತ ಹೇಳಿದ್ದಾರೆ ನನ್ನ ಡಿಪ್ಲೊಮಾ ಫ್ರೆಂಡ್ ಒಬ್ಬರು. ಸೊ ಆದಷ್ಟು ಬೇಗ RX 100ದು ರಿವ್ಯೂ ನಿಮಗೆ ಸಿಗುತ್ತೆ. ನೋಡೋಣ ಬರ್ರಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಸೈಕು ರೈಟ್ ಕೆಳೆದ್ಬಿಟ್ರೆ ಇವ್ರು ಅವ್ರು ರೈಟು ಲೆಫ್ಟು ಎಳಿತಾನೆ ಅನ್ನತ್ತಾಗೆ. ಬನ್ನಿ, ನಮ್ಮ ಮೆಷನ್ ಪಿಕ್ ಮಾಡ್ದಾಗ ಸಿಗೋಣ. ಬಾಯ್ಸ್, ನಾನು ಗಾಡಿ ಕ್ರಾಸ್ ಆಗೋ ಕರೆಕ್ಟಾಗಿ ಸಿಗ್ನಲ್ ಬಿಡ್ತು. ಬಟ್ ಇದೆಲ್ಲ ನಮ್ಮ ಹುಡುಗ ಕಾಣ್ತಾರಲ್ಲ ಇವತ್ತು. ಎಲ್ಲೊಂಟದ ಇವತ್ತು ಕುಡ್ಕ? ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಬಾ ಅಂದ. ಇವನೇನು ಡೈಲಿ ನಾವು ಫೋನ್ ಮಾಡೋದೇ ಆಗೈತಲ್ಲ ನಮಗೆ. ಎಲ್ಲಿದ್ಯಾ BBC? ಹಾಂ, ಇನ್ನೂ ಅಲ್ಲಿದ್ಯಾ? ನಾನು ಇಲ್ಲಿ ಅಲ್ಲೇ ಬಂದಿದ್ದೀನಿ. ಇನ್ನು ಎಷ್ಟು ಸ್ಟಾಪ್ ಅದು? ಹಾಂ, 3 ಸ್ಟಾಪ್ ಇನ್ನು. ಸರಿ, ಬೇಗ ಬಾ. 8:15 ಇಲ್ಲಿ ಆಗಿದೆ ಬಾಯ್ಸ್. ಇನ್ನೂ ಹೊರಟೇ ಇಲ್ಲ. ತಗೋಗುರು ಇವತ್ತು ನಮ್ದು ಎಂಥ ಬಾಳ್ಗುರು. ಹುಡುಗಿನ ಕರ್ಕೊಂಡು ಹೋಗೋ ವಯಸ್ಸಲ್ಲಿ ನನ್ನ ಮಕ್ಕಳನ್ನ ಕಾಯ್ಕೊಂಡು ಕೂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕಾಲೇಜ್ ಲೇಟಾಗಿ ಹೋಗ್ತಾ ಇದ್ದೀವಿ. ಗಂಡಸ ಜನ್ಮಕ್ಕೆ ಅವಮಾನ. ಒಂದು ಕಡೆ ಉದ್ಧಾರ. ಏನು ಚೆಂದ ಕಾಣ್ತಳ್ಳಿ. ಇನ್ನೂ ಆ ಕಿಟ್ ಬಂದುಬಿಟ್ರೆ ನಿನ್ನ ಹಿಡಿಯೋರು ಯಾರೂ ಇಲ್ಲ. ಡಾಮಿ ಸಿಗುವ. ಓಕೆ ಬಾಯ್ಸ್, ಇಷ್ಟೊತ್ತಿಗೆ ಇವಾಗ ಬಂದ ನನ್ನ ಮಗ. ಆವಾಗಲೇ ಬಾ ಅಂತೇಳಿದ್ದು. ಎಷ್ಟೊತ್ತಾಯ್ತು ಹೇಳಿ? ನಾನು ಎಷ್ಟೊತ್ತಿಗೆ 8 ಗಂಟೆಲೇ ಹೇಳಿದೆ. 8:30 ಬರ್ತಾ ಇದ್ದಾನೆ ಇಲ್ಲಿಗೆ ಬಸ್ ಸ್ಟ್ಯಾಂಡ್ಗೆ. ಕಾಲೇಜ್ ಇರೋದು 8:30. ಇಷ್ಟೊತ್ತಿಗೆ ಈ ಬಸ್ ಸ್ಟ್ಯಾಂಡಿಗೆ ಬಂದರೆ ನಾವು ಹಿಂಗೆ ಹೋಗವ ಇಲ್ಲಿಂದ ಇನ್ನೂ ಅರ್ಧ ದಾರಿ. ಒಳ್ಳೆ ಬುದ್ಧಿ ಕಲಿಲ್ಲ ಇವರೆಲ್ಲ.
ಇನ್ನೊಂದು 1/4 ಗಂಟೆ ಐತಲ್ಲ ಪರ್ಮಿಷನ್ ಕೊಟ್ಟವರಲ್ಲ ಅಂತಾನೆ. ಅದು ಪಾಪ ದೂರದಿಂದ ಬರೋರಿಗೆ ಒಂದು 1/4 ಗಂಟೆ ಎಕ್ಸ್ಕ್ಯೂಸ್ ಒಂದಿರೋದು. ಇನ್ನು ಖಾಲಿ ಟೈಮಿಂಗ್ಸ್ನ 8:45 ಮಾಡ್ಕೊಬಿಟ್ಟಾನೆ, 8:15 ಅಂದರೆ. ಓ ತಾತಾಜಿ ಪಾಪ ಬೇಗ ಹೋಗ್ತಿದ್ರು ಅಷ್ಟೇ ಇವತ್ತು. ಸ್ಟಾರ್ಸ್ ಸೋಣ ಬರ್ರಿ, ಆಮೇಲೆ ಸಿಗ್ತೀನಿ ನಿಮಗೆ ನಾನು. ಹಾಗಾಗಿ 8:15 ಟೈಮ್ ಆಗೋಯ್ತು. ಏನು ಮಾಡೋಣ ಅಂತ ಸ್ವಲ್ಪ ಯೋಚನೆ ಮಾಡಿದೆ. ಕ್ಲಾಸ್ಗೆ ಹೋಗ್ಬೋದು, ಏನಿಲ್ಲ, 8:45 ತನಕ ಪರ್ಮಿಷನ್ ಇದೆ ನಮಗೆ. ಪಾಪ ಹತ್ತಲ್ವೇನೋ, 1/4 ಗಂಟೆ ಟೈಮ್ ಇದೆ. ಬಟ್ ಬೇಡ, ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ಸೊ ಸರಿಯಾದ ಚಾನ್ಸು ನಮಗೆ. ಕರೆಕ್ಟಾಗಿ ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಆ್ಯಪಲ್ಲು ಜ್ಯೂಸು ಇಸ್ಕೊಂಡು ಬರೋಣ. ಪಾರ್ಕಿಂಗ್ ಹಾಕ್ಬಿಡುವ ಇವತ್ತು ಅಂತಾನೆ. ಗಾಡಿ ಆಚೆ ಬೇಡ, ಪಾರ್ಕಿಂಗ್ ಲಾಟಲ್ಲಿ ಇರಲಿ. ಅಣ್ಣ ಎಲ್ಲೋದ್ರು ಅವರು? ಅಲ್ಲವ್ರೆ, ಕಿನ್ನೋಣ. ಭಯ ಬಂದ್ಬಿಟ್ಟೈತೆ ನಾನು ಆಕ್ಸಿಡೆಂಟ್ ನೋಡಿದ ತಕ್ಷಣ. ನಳ್ಳಗೆ ನಿಲ್ಸ್ಕೊಡ್ತೀನಿ ಅಂದರೆ ಅಣ್ಣ, ಲಾಸ್ಟಿಗೆ ನಳ್ಳಗೆ ಹಾಕ್ಕೊಡ್ತೀನಿ ಅಂದರೆ. ಹೌದಾ? ಆಮೇಲೆ ಬರಲಾ? ಸರಿ, ಅದೇ ಹಾಂ. ಪಾರ್ಕಿಂಗ್ ಚಾರ್ಜಾ? 1 ಲಕ್ಷ ಫೀಸ್ ಕಟ್ಟಲ್ವಾ? ಪಾರ್ಕಿಂಗ್ ಚಾರ್ಜ್ ಬೇರೆ ಕೇಳು, ನಡೆಯಲಿ. ಏನಾಯ್ತು? ಸಿಗುವ ಮೇಲೆ ಅವಾಗಲೇ ಮಾಡಿದೆ ವಿಡಿಯೋ ಕರೆಕ್ಟಾಗಿ ಇರಲಿಲ್ಲ ಕ್ಲಾರಿಟಿ. ಅದಕ್ಕೆ ಈಗ ಮತ್ತೆ ಕ್ಯಾಮ್ರಾ ಲೆನ್ಸ್ನ ಕ್ಲೀನ್ ಔಟ್ ಮಾಡ್ತಾಯಿದ್ದೀನಿ. ಬ್ರೇಕ್ ಅವರು ಅರ್ಧ ಗಂಟೆ ಬ್ರೇಕ್ ಅಷ್ಟೇ. ಅರ್ಧ ಗಂಟೆಗೆ ಆಚೆ ಹೋಗಿ ಬರ್ಬೇಕಂತ ಯೋಚನೆ ಮಾಡಿ ಕ್ಲಾಸಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ರೆ ಆಫ್ ಮಾಡ್ತಾಯಿದ್ರು. ಇವೆಲ್ಲ ಉದ್ದಾರ ಆಗಲ್ಲ, ಇವೆಲ್ಲ ಬ್ರೇಕ್ ಅವರ್ ಬೇರೆ ಕೆಲಸ ಇಲ್ಲ. ಅದಕ್ಕೆ ಇಲ್ಲೇ ಕೂತೀನಿ. ತಿರ್ಗಿ ಅರ್ಧ ಗಂಟೆ ಆದ ಕ್ಲಾಸ್ 2 ಅವರು ದೂರ ಹೋಗಿ ಬರಬೇಕಲ್ಲ. ಅದು ಬಂದು ಕ್ಲಾಸೇ ಪರವಾಗಿಲ್ಲ, ಕ್ಲಾಸಲ್ಲೇ ಕೂತ ಇನ್ನೊಂದು ಅರ್ಧ ಗಂಟೆ. ಓಕೆ, ಆಮೇಲೆ ಸಿಗುವ. ಬ್ಲಡ್ ಡೊನೇಟ್ ಮಾಡೋಕ್ಕೆ ಇವಾಗ ಬಂದಿದ್ದೀವಿ ಮಧ್ಯಾಹ್ನ. ಸೊ ಫಾರ್ಮ್ ಎಲ್ಲ ಫಿಲ್ ಆಗ್ತದೆ, ಇಷ್ಟೇ ಸಾಕು. ಎಷ್ಟು ನಮ್ಮಿಬ್ಬರಿಗೆ ಮಚ್ಚ? ನಿನಗೆ ಒಂದು 45ರಿಂದ ಎಲ್ಲ ಮಚ್ಚ, ಒಂದು 65ರಿಂದ 69 ಆಗಿದೆಯಾ? 65ರಿಂದ 69 ಆಗಿದೆಯಾ ಅಷ್ಟೇ. ಸ್ವೀಟ್ 16 ಹಾಕು, 19 ಹಾಕ್ಬಿಟ್ಟು ಬಾ. 20 ವರ್ಷ ಆಯಿತು. ಇದ್ರ ಮುಸುಡೆ ನೋಡು, 19 ಈಗ. ರಿಫ್ರೆಶ್ಮೆಂಟ್ಗೆ ಅಂತೇಳಿ ಟ್ರೋಪಿಕನೋ ಜ್ಯೂಸ್, ಒಂದು ಹ್ಯಾಪಿ ಬಿಸ್ಕೆಟ್. ಓಕೆ, ಗಾಡಿ ಎತ್ತಾ ಇದ್ದೀನಿ. ಡೈಲಿ ಇವ್ರದ್ದೆಲ್ಲ ತಲೆನೋವಲ್ಲ ಗುರು. ಮಿರರ್ನ ಹೆಂಗೆ ಬೇಕಂಗೆ ತಿರ್ಗಿಸ್ಬಿಡ್ತಾರೆ. ಬರ್ರಿ, ಮಿಸ್ಸಿಂಗ್ ದ ಟ್ಯಾಕ್ರಪವಿಕ್ ಲಾಟ್ ಗುರು. ಟ್ಯಾಕ್ರಪವಿಕ್ ಇದ್ದಿದ್ರೆ ಅವಳಿನೇ ಬೇರೆ ಇರೋದು ಇವಾಗ. ಫ್ಯಾಕಲ್ಟೀಸ್ ಎಲ್ಲ ತಿರುಗಿ ನೋಡ್ಬೇಕಾಯ್ತು. ಬಚ್ಚಿನ 130 ಆಟೋ ಬರಲ್ಲ, ಇದು ಬರಲ್ಲ, ಬರಲ್ಲ. ಹಾಕೊಳ್ಳೋ 10. ಓಕೆ ಬಾಯ್ಸ್, ಅದಕ್ಕೆ ನಾ ಕಳಿಸಿ ಗಾಡೀಲಿ. ನಾನು ಆ ಕಡೆ ಹೋಯ್ತು ಅಣ್ಣ. ಹಂಗೆ ಇದ್ರ ಮೇಲೆ ಹೋಗ್ತಾರೇನೋ. ಕಾಮ ಆದರೂ ಒಂಥರ ಮಜಾ ಗುರು. ಬಟ್ ಎಲ್ಲ ಮನೆಗೆ ಹೋಗ್ಬಿಟ್ಟವ್ರೆ, ಯಾವುದೋ ರಿಯಾಕ್ಷನ್ ಸಿಗೋಲ್ಲ. ಯಾರು ಗುರು ಗ್ಲಾನ್ಸನ ನನ್ನ ಬೆಲೆನೂ ಅಂದ್ಕೊಂಬಿಟ್ಟೆ. ಟ್ಯಾಕ್ಸಿ ಮಾಡ್ಕೊಂಡ್ರೆ ಎಲ್ಲೋ ಬೋಲ್ಡು ಅಂತ. ಸೊ ನಾಳೆ ಫ್ರೆಶರ್ಸ್ ಡೇ. ಸೊ ಇನ್ನೂ ಎಲ್ಲ ಅದೇ ಗುಂಗಲ್ಲಿದ್ದಾರೆ. ನಾನು ಯಾಕೋ ಈಗ ಲೈಟಾಗಿ ಫ್ರೆಶರ್ಸ್ ಪಾರ್ಟಿನ ಎಂಜಾಯ್ ಮಾಡೋ ವೈಬಿಗೆ ಬರ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ನಾಳೆ ಡಿಸೈಡ್ ಆಗುತ್ತೆ ಫ್ರೆಶರ್ಸ್ ಪಾರ್ಟಿ ಹೋಗ್ಬೇಕಾ ಬೇಡವಾ ಅಂತ. ಬೆಳಗ್ಗೆ ಎದ್ದು ಮೂಡಿದರೆ ಕಾಲೇಜಿಗೆ ಬರೋದು, ಇಲ್ಲೋ ಮಲ್ಕೊಳ್ಳೋದು ಅಷ್ಟೇ. ಹೋಗೇ ಬರ್ರಿ, ಎಷ್ಟು ಡ್ರಾಪ್ ಮಾಡ್ತಾ ಸಿಗುವ. ಮೈಸೂರು ರೋಡ್ ಯಾವತ್ತು ಜಾಮ್ ಗುರು.
ಯಾಕಂದ್ರೆ ಕಲಿಸಿರ್ ಕೌಟಿ ಅನ್ನಂಗೆ ಯಾವ್ಬಿಟ್ಟೈತಿ ಈ ರೋಡಲ್ಲಿ. ಘಾಟು ಹೋಗೋದು 2 ಸಿಗ್ನಲ್ ಮಿನಿಮಮ್ಮು. ಅದು ಈ ಟ್ರಾಫಿಕಲ್ಲಿ ಕೈಯೇ ನೋವು ಬಂದುಬಿಡುತ್ತೆ, ಕ್ಲಚ್ ಹಿಡ್ದು. ಅದು ನಮ್ಮದು ಒಳ್ಳೆ ತಲೆನೋವು ಗ್ರೂಪ್ ಹೊರಗಡೆ ನೋಡಿ. ಈಗ ಸಿಗ್ನಲ್ ಮುಗಿದೋಯ್ತು, ಈಗ ರೈಟ್ ಹೋಗೋದು. ಈಗ ಒಳ್ಳೆ ತಲೆನೋವು ಗುರು ಇರೋದು. ಈಗ ಕಾಯ್ಬೇಕೀಗ, ಇದು ಸಿಗ್ನಲ್ ಮುಗ್ದು ಅದಾದ್ಮೇಲೆ ಮತ್ತೆ ರೈಟ್ ಸಿಗ್ನಲ್ ಬರೋವರೆಗೂ ಕಾಯಬೇಕು. ಒಳ್ಳೆ ಪದ್ಧತಿ ನಮಗೆ. ಬಾಯ್. ಹೆಲ್ಮೆಟ್ ಇಲ್ಲ ಹೆಲ್ಮೆಟು ಎಲ್ಲ ಹೆಲ್ಮೆಟು. ಬಾಯ್. ಓಕೆ ಬಾಯ್ಸ್, ಎಲ್ಲ ಕಡೆ ಕ್ರಿಸ್ಮಸ್ ಅವಳಿಗೆ ತವರಪ್ಪ. ಎಲ್ಲ ಕಡೆ ಟೋಪಿ, ಛತ್ರಿ ಏನಪ್ಪ ಅಲ್ಲ, ಛತ್ರಿ ಇರೋದು ಏನೋ ಮರ, ಲೈಟು ಗೀಟು ಎಲ್ಲ ಹಾಕ್ತಾವ್ರಿ ಜೋರಾಗಿ. ಓಕೆ ಬಾಯ್ಸ್, ಜಸ್ಟ್ ಡ್ರಾಪ್ ಮಾಡಿದ್ದಾಯಿತು. ಸೊ ಇವತ್ತಿನ ದಿನ ಹಿಂಗಿತ್ತು. ಬರ್ತಾ ಯಾಕೋ ಲೈಟಾಗಿ ಕಾಲೇಜು ಓಕೆ ಅನಿಸ್ತಾ ಇದೆ. ಫುಲ್ ಫಿದಾ ಅಂತೂ ಆಗಿಲ್ಲ, ಲೈಟಾಗಿ ಇಷ್ಟ ಆಗ್ತಾಯಿದೆ. ಸ್ವಲ್ಪ ಟೈಮ್ ಬೇಕಾಗುತ್ತಲ್ವ ಯಾವುದಾದ್ರು. ಸೊ ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಸೊ ಹೋಗ್ತಾಯಿದ್ದೀನಿ ವಿದ್ಯಾನಕ್ಕೆ ತನ್ನ ಸ್ಕೂಲ್ ಹತ್ರ. ಇದನ್ನು ಏನೋ ಫಂಕ್ಷನ್ ಏನೋ ಮಾಡ್ದಂಗೆ ಅವರೇ, ಸ್ವಲ್ಪ ಜೋರ ಗಾಡಿ ಎಲ್ಲ ಐತೆ ಇಲ್ಲಿ. ಏನೋ ಫಂಕ್ಷನ್ ಇದೆ. ಸೊ ಯಶನ್ನ ಡ್ರಾಪ್ ಮಾಡಿಬಿಟ್ಟು ಈಗ ನಾನು ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಇನ್ನೇನು ಕೆಲಸ ಗುರು, ಡೈಲಿ ವ್ಲಾಗ್ ಇದೇನೆ. ಸೊ ಇನ್ನೂ ಯಾರು ನಮ್ಮ ಇನ್ಸ್ಟಾ ಪೇಜ್ ಫಾಲೋ ಮಾಡಿಲ್ಲ, ಹೋಗಿ ಫಾಲೋ ಮಾಡಿಬಿಡ್ರಪ್ಪ. ನಮ್ಮ ದಾಮಿಗೆ ತುಂಬ ಫಾಲೋವರ್ಸ್ ಬೇಕು, ತುಂಬ ಕಡಿಮೆ ಇದೆ ಈಗ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗಿಂತ ಕಡಿಮೆ ಇದೆ ಯೂಟ್ಯೂಬಲ್ಲಿ. ಓಕೆನಾ? ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಗೌಡ್ರು ಸೈನಿಂಗ್ ಔಟ್ ಆಫ್ ದಿ ವ್ಲಾಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.